ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಸುವರ್ಣಕಾಲ ಈ ಮಾರ್ಚ್ ತಿಂಗಳು ಮಹಾ ಭವಿಷ್ಯ ಮತ್ತು ಅದೃಷ್ಟದ ಒಂದು ಬದಲಾವಣೆಗಳು. ಆಧ್ಯಾತ್ಮಿಕ ಮತ್ತು ಈ ಜ್ಯೋತಿಷ್ಯ ಲೋಕಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಜೀವನದಲ್ಲಿ ಏರಿಳಿತಗಳು ಸಹಜ, ಆದರೆ ಗ್ರಹಗಳ ಸಂಚಾರವು ನಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ಶಕ್ತಿ ಹೊಂದಿದೆ. ಇಂದು ನಾವು ವಿಶೇಷವಾಗಿ ಈ ಮಕರ ರಾಶಿಯವರ ಬಗ್ಗೆ ಮಾತನಾಡುತ್ತಿದ್ದೇವೆ. ನಿಮ್ಮ ಜೀವನದಲ್ಲಿ ಇದುವರೆಗೆ ಎದುರಿಸಿದ ಕಷ್ಟಗಳು, ಅವಮಾನಗಳು ಮತ್ತು ಹಿನ್ನಡೆಗಳಿಗೆ ಉತ್ತರ ಸಿಗುವ ಸಮಯ ಹತ್ತಿರ ಬಂದಿದೆ. 2026ರ ಮಾರ್ಚ್ ತಿಂಗಳು ಮಕರ ರಾಶಿಯವರಿಗೆ ಕೇವಲ ಒಂದು ತಿಂಗಳಲ್ಲ, ಇದು ನಿಮ್ಮ ಮುಂದಿನ ಹಲವು ತಿಂಗಳುಗಳ ಯಶಸ್ಸಿಗೆ ಭದ್ರ ಬುನಾದಿ ಹಾಕುವ ಕಾಲಘಟ್ಟವಾಗಿದೆ. ಈ ವಿಡಿಯೋದಲ್ಲಿ ನಾವು ಪ್ರತಿಯೊಂದು ಗ್ರಹದ ಚಲನೆ ಮತ್ತು ಅವು ನಿಮ್ಮ ಜೀವನದ ಮೇಲೆ ಬೀರುವ ಪ್ರಭಾವವನ್ನು ಸವಿಸ್ತಾರವಾಗಿ ನಾವು ತಿಳಿಯೋಣ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಕಳೆದ ಕೆಲವು ಸಮಯದಿಂದ ನೀವು ಎಷ್ಟೇ ಕಷ್ಟಪಟ್ಟರೂ ನಿರೀಕ್ಷಿತ ಫಲ ಸಿಗುತ್ತಿಲ್ಲ ಎಂಬ ಹತಾಶೆ ನಿಮ್ಮಲ್ಲಿ ಇರಬಹುದು. ನನ್ನಿಂದ ಏನು ಸಾಧ್ಯವೇ ಇಲ್ಲ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡ್ತಿರಬಹುದು. ಆದರೆ ನೆನಪಿಡಿ, ಗ್ರಹಗಳ ಸಂಯೋಜನೆ ಸರಿಯಾದ ದಿಕ್ಕಿನಲ್ಲಿ ಬಂದಾಗ ನಿಮ್ಮ ಪರಿಶ್ರಮಕ್ಕೆ 10ರಷ್ಟು ಫಲ ಸಿಗಲು ಪ್ರಾರಂಭವಾಗುತ್ತೆ. ಈ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಜಾತಕದ ಗ್ರಹಗತಿಗಳು ಎಷ್ಟು ಪ್ರಬಲವಾಗಿವೆ ಎಂದರೆ, ನಿಮ್ಮನ್ನು ಕೀಳಾಗಿ ಕಂಡವರು, ನಿಮ್ಮ ಪ್ರಗತಿಯನ್ನು ತಡೆದವರು ಈಗ ತಾವಾಗಿಯೇ ಹಿಂದೆ ಸರಿಯಲಿದ್ದಾರೆ. ನೀವು ಎಲ್ಲರನ್ನ ಹಿಂದಿಕ್ಕಿ ಮುನ್ನುಗ್ಗುವ ಸಮಯವಿದು. ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಹೊಸ ಕಳೆ ಬರಲಿದೆ, ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದೆ ಮತ್ತು ಆರ್ಥಿಕವಾಗಿ ನೀವು ಬಲಿಷ್ಠರಾಗಲಿದ್ದೀರಿ. ಈ ತಿಂಗಳ ಅತ್ಯಂತ ಮಹತ್ವದ ಘಟನೆ ಎಂದರೆ ಈ ದೇವಗುರು ಬೃಹಸ್ಪತಿಯು ಮಾರ್ಗಸ್ಥಿತಿಗೆ ಬರುವುದು. ಮಾರ್ಚ್ 11ರಂದು ಗುರುಗ್ರಹವು ತನ್ನ ವಕ್ರ ನಡೆಯನ್ನು ಬಿಟ್ಟು ನೇರ ಹಾದಿಗೆ ಬರಲಿದೆ. ಇದು ನಿಮ್ಮ ರಾಶಿಯ 6ನೇ ಮನೆಯಲ್ಲಿ ಸಂಭವಿಸಲಿದೆ. 6ನೇ ಮನೆ ಎಂದರೆ ಅದು ಕೇವಲ ಸವಾಲುಗಳ ಮನೆಯಲ್ಲ, ಅದು ಉದ್ಯೋಗ, ಸೇವೆ ಮತ್ತು ಈ ಶಿಸ್ತಿನ ಮನೆಯೂ ಹೌದು. ಈ ಗುರು ಮಾರ್ಗಿಯಾದ ಕೂಡಲೇ ನಿಮ್ಮ ಜೀವನದ ಹಾದಿಯಲ್ಲಿ ಇದ್ದ ಅಡೆತಡೆಗಳು ಮಂಜಿನಂತೆ ಕರಗಲಿವೆ. ನೀವು ಉದ್ಯೋಗಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ಅತ್ಯಂತ ಆಕರ್ಷಕವಾದ ಕೆಲಸದ ಒಂದು ಆಫರ್ ಬರಲಿದೆ. ಈಗಾಗಲೇ ಕೆಲಸದಲ್ಲಿ ಇರುವವರಿಗೆ ಸಂಬಳದ ಏರಿಕೆ ಅಥವಾ ಬಡ್ತಿಯ ಯೋಗವಿದೆ. ನಿಮ್ಮ ಕಾರ್ಯಕ್ಷಮತೆಯನ್ನು ಮೇಲಾಧಿಕಾರಿಗಳು ಗುರುತಿಸುತ್ತಾರೆ. ವಿಶೇಷವಾಗಿ ಮಾರ್ಚ್ನಿಂದ ಮೇ ಅಂತ್ಯದವರೆಗೆ ಗುರುವಿನ ಈ ಶುಭ ಪ್ರಭಾವವು ನಿಮ್ಮ ಮೇಲೆ ಗಾಢವಾಗಿರುತ್ತೆ. ಈ ಅವಧಿಯಲ್ಲಿ ನೀವು ತೆಗೆದುಕೊಳ್ಳುವ ವೃತ್ತಿಪರ ನಿರ್ಧಾರಗಳು ದೀರ್ಘಕಾಲದ ಲಾಭವನ್ನು ತಂದುಕೊಡಲಿವೆ. 6ನೇ ಮನೆಯು ಶತ್ರುಗಳು ಮತ್ತು ರೋಗಗಳ ಸ್ಥಾನವೂ ಹೌದು. ಗುರು ಇಲ್ಲಿ ಮಾರ್ಗಿಯಾಗುವುದರಿಂದ ನಿಮ್ಮ ಗುಪ್ತ ಶತ್ರುಗಳ ತಂತ್ರಗಳು ಫಲಿಸುವುದಿಲ್ಲ. ನಿಮ್ಮ ಯಶಸ್ಸನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರು ಇದ್ದೇ ಇರುತ್ತಾರೆ, ಆದರೆ ಈ ಸಮಯದಲ್ಲಿ ಅವರು ನಿಮ್ಮನ್ನು ಎದುರಿಸಲು ಸಾಧ್ಯವಾಗದೆ ಸೋಲೊಪ್ಪಿಕೊಳ್ತಾರೆ. ಯಾರ ಬಗ್ಗೆ ನಿಮಗೆ ಅನುಮಾನವಿದೆಯೋ ಅಂತಹವರಿಂದ ಸ್ವಲ್ಪ ದೂರವಿರುವುದು ಉತ್ತಮ. ನಿಮ್ಮ ಯಶಸ್ಸಿನ ಗುಟ್ಟನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಬೇಡಿ. ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ, ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಈ ಸಮಯವು ಉಪಶಮನ ನೀಡಲಿದೆ. ಈ ಹೊಸ ಚಿಕಿತ್ಸೆಗಳು ಫಲಕಾರಿಯಾಗುತ್ತವೆ ಮತ್ತು ನಿಮಗೆ ದೈಹಿಕ ಶಕ್ತಿ ವೃದ್ಧಿಯಾಗುತ್ತೆ. ಇನ್ನು ಆರ್ಥಿಕವಾಗಿ ನಾವು ನೋಡೋದಾದರೆ, ನೀವು ಯಾರಿಗಾದರೂ ಹಣ ಸಾಲ ನೀಡಿದ್ದರೆ ಅಥವಾ ಸಾಲದ ಸುಳಿಯಲ್ಲಿದ್ದರೆ ಆ ಸಮಸ್ಯೆಗಳಿಂದ ನೀವು ಹೊರಬರಲು ಗುರು ದಾರಿ ತೋರಿಸಲಿದ್ದಾನೆ. ಸಿಲುಕಿಕೊಂಡಿದ್ದ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ ಹೆಚ್ಚಿದೆ. ಗುರುಗ್ರಹದ ದೃಷ್ಟಿಯು ನಿಮ್ಮ 10ನೇ ಮತ್ತು 12ನೇ ಮನೆಯ ಮೇಲೆ ಬೀಳುತ್ತಿದೆ. 10ನೇ ಮನೆಯು ಕರ್ಮಸ್ಥಾನವಾಗಿದ್ದು, ಇಲ್ಲಿ ಗುರುವಿನ ಶುಭ ದೃಷ್ಟಿ ಬಿದ್ದಾಗ ನಿಮ್ಮ ವ್ಯಾಪಾರ ಅಥವಾ ವ್ಯವಹಾರದಲ್ಲಿ ಅನಿರೀಕ್ಷಿತ ಬೆಳವಣಿಗೆ ಕಂಡುಬರುತ್ತೆ. ಈ ವ್ಯವಹಾರದಲ್ಲಿ ನೀವು ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದು ಅಥವಾ ಈ ಕೆಲಸದ ಸ್ಥಳವನ್ನು ಬದಲಾಯಿಸಬಹುದು. ಈ ಬದಲಾವಣೆಗಳು ಆರಂಭದಲ್ಲಿ ಆತಂಕ ತಂದರೂ ಭವಿಷ್ಯದಲ್ಲಿ ಇವು ನಿಮಗೆ ಅದೃಷ್ಟವನ್ನೇ ತರಲಿವೆ. 12ನೇ ಮನೆಯು ವಿದೇಶಯಾನ ಮತ್ತು ವೆಚ್ಚಗಳ ಬಗ್ಗೆ ತಿಳಿಸುತ್ತೆ. ಈ ವಿದೇಶಕ್ಕೆ ಹೋಗಿ ಓದಬೇಕು ಅಥವಾ ಅಲ್ಲಿ ಕೆಲಸ ಮಾಡಬೇಕು ಎಂಬ ಹಂಬಲ ಉಳ್ಳವರಿಗೆ ಈ ಸಮಯವು ಅತ್ಯಂತ ಪೂರಕವಾಗಿದೆ. ಈ ಒಂದು ಆನ್ಲೈನ್ ವ್ಯವಹಾರ ಆಗಿರ್ಬೋದು, ಈ ರಫ್ತು, ಆಮದು ಅಥವಾ ಈ ಸೋಷಿಯಲ್ ಮೀಡಿಯಾ ಕ್ಷೇತ್ರಗಳಲ್ಲಿ ಇರುವವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಅವಕಾಶಗಳು ಲಭ್ಯವಾಗಲಿವೆ. ನೀವು ಮಾಡುವ ಖರ್ಚುಗಳು ಸತ್ಕಾರಗಳಿಗಾಗಿ ಅಥವಾ ನಿಮ್ಮ ಈ ಒಂದು ಸುಖ ಸೌಲಭ್ಯಗಳಿಗಾಗಿ ಇರುತ್ತೆ. ಆದ್ದರಿಂದ ಹೂಡಿಕೆಯ ರೂಪದಲ್ಲಿ ಅದನ್ನು ನೋಡಬಹುದು.
ಈ ಮಾರ್ಚ್ ತಿಂಗಳಲ್ಲಿ ಕೇವಲ ಗುರು ಮಾತ್ರವಲ್ಲ, ಶುಕ್ರ ಮತ್ತು ಬುಧ ಗ್ರಹಗಳು ನಿಮ್ಮ ಪರವಾಗಿವೆ. ಶುಕ್ರನು ನಿಮ್ಮ 3ನೇ ಮನೆಯಲ್ಲಿ ಉಚ್ಚ ಸ್ಥಾನವನ್ನು ಪಡೆಯಲಿದ್ದಾನೆ. ಇದು ನಿಮ್ಮ ಸಂವಹನ ಕಲೆ ಮತ್ತು ಕಲಾತ್ಮಕ ಪ್ರತಿಭೆಯನ್ನು ಹೆಚ್ಚಿಸುತ್ತೆ. ವಿಶೇಷವಾಗಿ ಸಣ್ಣ ಪರದೆ ಅಥವಾ ಆನ್ಲೈನ್ ಮಾಧ್ಯಮದಲ್ಲಿ ಇರುವವರಿಗೆ ಈ ಸಮಯವು ಆರ್ಥಿಕವಾಗಿ ತುಂಬ ಲಾಭದಾಯಕವಾಗಿವೆ. ಅದರ ಜೊತೆಗೆ ಬುಧ ಗ್ರಹವು ನಿಮ್ಮ 2ನೇ ಮನೆಯಲ್ಲಿ ಮಾರ್ಗಿಯಾಗಲಿದೆ. 2ನೇ ಮನೆಯ ಧನಸ್ಥಾನ ಮತ್ತು ಈ ಮಾತಿನ ಸ್ಥಾನ. ಬುಧನ ಪ್ರಭಾವದಿಂದ ನಿಮ್ಮ ಮಾತು ಪ್ರಭಾವಶಾಲಿಯಾಗುತ್ತೆ. ಹಣಕಾಸು, ಅಕೌಂಟ್ಸ್ ಅಥವಾ ಬುದ್ಧಿಶಕ್ತಿಯನ್ನು ಉಪಯೋಗಿಸುವ ಕೆಲಸಗಳಲ್ಲಿ ನೀವು ಅದ್ಭುತ ಸಾಧನೆ ಮಾಡುತ್ತೀರಿ. ಈ ಹಿಂದೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಇದ್ದ ಗೊಂದಲಗಳು ಬಗೆಹರಿದು ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ. ಸೂರ್ಯ ಮತ್ತು ರಾಹುವಿನ ಅಶುಭ ಸಂಯೋಜನೆಯಿಂದ ಉಂಟಾಗಿದ್ದ ಈ ಗ್ರಹಣ ದೋಷವು ಈ ತಿಂಗಳು ಅಂತ್ಯವಾಗುವುದರಿಂದ ಭಾಗ್ಯದ ಬಾಗಿಲು ನಿಮಗಾಗಿ ತೆರೆಯಲಿದೆ. ಗ್ರಹಗಳು ನಿಮಗೆ ಬೆಂಬಲ ನೀಡುತ್ತಿವೆ ಎಂದಾಕ್ಷಣ ಮೈ ಮರೆಯಬಾರದು. ಅದೃಷ್ಟ ಮತ್ತು ಪರಿಶ್ರಮ ಒಂದಾದಾಗ ಮಾತ್ರ ಈ ಪವಾಡಗಳು ಅನ್ನೋದು ಸಂಭವಿಸೋದು. ನೀವು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ, ಆಲಸ್ಯವನ್ನು ಬಿಡಿ. ಈ ಸಮಯವನ್ನು ಸರಿಯಾಗಿ ಬಳಸಿಕೊಂಡರೆ ನೀವು ಅಂದುಕೊಂಡದಕ್ಕಿಂತ ಹೆಚ್ಚಿನದನ್ನು ನೀವು ಸಾಧಿಸ್ತೀರಾ. ಪ್ರತಿದಿನ ಅಂದರೆ ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ವೃದ್ಧಿಸಿಕೊಳ್ಳಲು ಕೆಲವು ಸರಳ ಜ್ಯೋತಿಷ್ಯ ಪರಿಹಾರಗಳನ್ನು ನೀವು ಅನುಸರಿಸಲೇಬೇಕಾಗುತ್ತೆ. ಪ್ರತಿದಿನ ಸ್ನಾನದ ನಂತರ ಗುಲಾಬಿ ಸುಗಂಧ ಅಥವಾ ಅತ್ತರನ್ನು ಬಳಸುವುದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಹೆಚ್ಚುತ್ತೆ ಮತ್ತು ಶುಕ್ರನ ಅನುಗ್ರಹ ಸಿಗುತ್ತೆ. ಈ ತಿಳಿ ಬಣ್ಣ ಅಂದರೆ ಈ ಒಂದು ಕಲ್ಲರು ಬಟ್ಟೆಗಳನ್ನು ನೀವು ಧರಿಸಲು ಪ್ರಯತ್ನಿಸಿ. ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿ ಇರಿಸುತ್ತೆ. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ದೇವರಿಗೆ ನಮಸ್ಕರಿಸಿ ಮತ್ತು ಗಾಯತ್ರಿ ಮಂತ್ರವನ್ನು ಪಠಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಮತ್ತು ದಿನವಿಡೀ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತೆ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಈ ಮಾರ್ಚ್ ತಿಂಗಳು ನಿಮ್ಮ ಜೀವನದ ಒಂದು ಮಹತ್ವದ ತಿರುವು ಅಂತಲೇ ಅನ್ನಬಹುದು. ಪ್ರತಿಯೊಂದು ಗ್ರಹವು ನಿಮ್ಮ ಏಳಿಗೆಗಾಗಿ ಸಹಕರಿಸುತ್ತವೆ. ಸಕಾರಾತ್ಮಕವಾಗಿ ಆದಷ್ಟು ಯೋಚಿಸಿ, ಧೈರ್ಯದಿಂದ ಹೆಜ್ಜೆಯನ್ನು ಇಡಿ. ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುತ್ತೆ. ಮಕರ ರಾಶಿಯವರ ಜೀವನದಲ್ಲಿ ಬರಲಿದ್ದಾಳೆ ಆ ವಿಶೇಷ ವ್ಯಕ್ತಿ, ಒಂದು ಸಂದೇಶ. ಹಾಗಾಗಿ ಈ ಬದಲಾಗಿ ಏನಪ್ಪ ಅಂದರೆ ನಿಮ್ಮ ಈ ಒಂದು ಕಷ್ಟ ಸುಖಗಳನ್ನು ಹತ್ತಿರದಿಂದ ಬಲ್ಲ ಒಬ್ಬ ಆಪ್ತ ಗೆಳೆಯ ಅಥವಾ ಗೆಳತಿಯಾಗಿ ಯಾವುದೇ ಮುಚ್ಚುಮರೆ ಇಲ್ಲದೆ ಹಸಿಬಿಸಿಯಾಗಿ ಮಾತನಾಡಲು ಬಂದಿದ್ದೇನೆ. ಆದ್ದರಿಂದ ಈ ಮಾತುಗಳನ್ನು ಅತ್ಯಂತ ಶಾಂತವಾಗಿ ನಿಧಾನವಾಗಿ ನೀವು ಕೇಳಿಸಿಕೊಳ್ಳಿ. ಈ ಮಾತುಗಳನ್ನು ನೀವು ನಿರ್ಲಕ್ಷ್ಯ ಮಾಡಬೇಡಿ. ಪ್ರತಿ ಪದವನ್ನು ನಿಮ್ಮ ಜೀವನದ ಘಟನೆಗಳಿಗೆ ಹೋಲಿಸಿ ನೋಡಿ, ಏಕೆಂದರೆ ಇವು ಕೇವಲ ಅಕ್ಷರಗಳಲ್ಲ, ನಿಮ್ಮ ಮುಂದಿನ ಸುಂದರ ಜೀವನದ ದಿಕ್ಸೂಚಿಗಳಾಗಿವೆ. ಕಳೆದ ಕೆಲವು ಸಮಯದಿಂದ ನಿಮ್ಮ ಜೀವನವು ಒಂದು ರೀತಿಯ ಗೊಂದಲದ ಗೂಡಾಗಿತ್ತು ಎಂಬುದು ನನಗೆ ತಿಳಿದಿದೆ. ಮನಸ್ಸಿನಲ್ಲಿ ಎಷ್ಟೇ ಉತ್ಸಾಹ ತುಂಬಿಕೊಳ್ಳಲು ಪ್ರಯತ್ನಿಸಿದರೂ ಯಾವುದೇ ಒಂದು ಅಪರಿಚಿತ ಆತಂಕ ನಿಮ್ಮನ್ನು ಕಾಡುತ್ತಿತ್ತು. ಮನಸ್ಸು ಪದೇ ಪದೇ ದಣಿಯುತ್ತಿತ್ತು. ಯಾವುದೋ ಒಂದು ಕೆಲಸ ಅರ್ಧಕ್ಕೆ ನಿಂತು ಹೋದಂತೆ ಭಾಸವಾಗುತ್ತಿತ್ತು ಅಥವಾ ಸರಿಯಾದ ದಾರಿ ಕಾಣದಂಗೆ ನಿಮಗೆ ಅನ್ನಿಸುತ್ತಿತ್ತು. ನೀವು ಸುತ್ತಮುತ್ತಲಿರುವವರು, ಅದು ನಿಮ್ಮ ಕುಟುಂಬದವರೇ ಆಗಲಿ ಅಥವಾ ಸ್ನೇಹಿತರೇ ಆಗಲಿ, ನಿಮ್ಮ ಮನಸ್ಸಿನ ಒಳಗಿನ ಆಳವಾದ ನೋವು ಮತ್ತು ಭಾವನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಿಲ್ಲ ಎಂಬ ನೋವು ನಿಮ್ಮನ್ನು ಸದಾ ಕಾಡುತ್ತಿದೆ. ನೀವು ಎಷ್ಟೋ ಬಾರಿ ಇತರರಿಗಾಗಿ ನಿಮ್ಮ ಸ್ವಂತ ಸಂತೋಷವನ್ನು ಬದಿಗಿಟ್ಟು ಸಹಾಯ ಮಾಡಿದ್ದೀರಾ. ನಿಮ್ಮ ಸಮಯ, ಹಣ ಮತ್ತು ಶಕ್ತಿಯನ್ನು ಬೇರೆಯವರಿಗಾಗಿ ದಾರೆ ಎರೆದಿದ್ದೀರಾ. ಆದರೆ ಪ್ರತಿಯಾಗಿ ನಿಮಗೆ ಸಿಕ್ಕಿದ್ದು ಏನು? ಕನಿಷ್ಠ ಪಕ್ಷ ಒಂದು ಸಣ್ಣ ಗೌರವ ಅಥವಾ ಪ್ರೀತಿಯೂ ಸಿಗಲಿಲ್ಲ ಎಂಬುದು ಅತ್ಯಂತ ಕಹಿ ಸತ್ಯ. ಈ ಎಲ್ಲವನ್ನ ಸಹಿಸಿಕೊಂಡು ಸಾಕಾಗಿ ಒಂದು ಮೂಲೆಯಲ್ಲಿ ಸುಮ್ಮನೆ ಕುಳಿತು ಬಿಡೋಣ ಎಂದು ನಿಮಗೆ ಅನಿಸಿತ್ತು. ಆದರೆ ನೆನಪಿರಲಿ, ಆ ಕಷ್ಟದ ಕಾಲ ಈಗ ಮುಗಿಯುತ್ತಿದೆ. ಈ ಮುಂಬರುವ ನಿಮಗೆ ಈ ಮಾರ್ಚ್ ತಿಂಗಳಿನಲ್ಲಿ ನಿಮ್ಮ ಪಾಲಿಗೆ ಅತ್ಯಂತ ಮಹತ್ವದ ದಿನಗಳಾಗಿವೆ. ಇದು ಬರೀ ಕ್ಯಾಲೆಂಡರ್ನ ದಿನಾಂಕಗಳಲ್ಲ, ನಿಮ್ಮ ಜೀವನದ ಹೊಸ ಅಧ್ಯಾಯದ ಒಂದು ಮುನ್ನುಡಿ. ಈ 2 ದಿನಗಳಲ್ಲಿ ಅಂದರೆ ಈ 11 ಮತ್ತು 12 ದಿನಗಳಲ್ಲಿ ನಿಮ್ಮ ಜೀವನದ ಹೊಸ ಒಂದು ಜೀವನ ಪ್ರಾರಂಭವಾಗುತ್ತೆ ಅಂತಲೇ ಅನ್ನಬಹುದು. ನಿಮ್ಮ ಹೃದಯಕ್ಕೆ ಒಂದೇ ಸಮಯದಲ್ಲಿ ಆಶ್ಚರ್ಯ, ಸ್ವಲ್ಪ ಮಟ್ಟಿನ ಭಯ ಮತ್ತು ವಿವರಿಸಲಾಗದಂತಹ ಆನಂದ ಉಂಟಾಗುವ ಸಂಕೇತಗಳು ಇವೆ.
ಇದ್ದಕ್ಕಿದ್ದಂತೆ ಸಂಭವಿಸುವ ಒಂದು ಘಟನೆಯು ನಿಮ್ಮ ಇಡೀ ದೃಷ್ಟಿಕೋನವನ್ನೇ ಬದಲಿಸಿ ಬಿಡಬಹುದು. ನಿಮ್ಮ ಜೀವನದಲ್ಲಿ ಒಂದು ಅನಿರೀಕ್ಷಿತ ತಿರುವು ಬರಲಿದೆ. ಬಹುಶಃ ನೀವು ಮೊದಲೇ ತಿಳಿದಿರುವ ಒಬ್ಬ ಯುವತಿ ಅಥವಾ ಮಹಿಳೆ ಈವರೆಗೆ ತನ್ನ ಮನಸ್ಸಿನಲ್ಲೇ ಬಚ್ಚಿಟ್ಟುಕೊಂಡಿದ್ದ ಪ್ರೇಮದ ಭಾವನೆಗಳನ್ನು ಅನಿರೀಕ್ಷಿತವಾಗಿ ನಿಮ್ಮ ಮುಂದೆ ತೆರೆದಿಡಬಹುದು. ಆಕೆಯ ಮಾತುಗಳು ಎಷ್ಟು ಪ್ರಾಮಾಣಿಕವಾಗಿರುತ್ತವೆ ಎಂದರೆ ನೀವು ಅದನ್ನು ನಿರಾಕರಿಸಲು ಸಾಧ್ಯವಾಗದಷ್ಟು ಪ್ರಭಾವಶಾಲಿಯಾಗಿರುತ್ತವೆ. ಅಥವಾ ನಿಮ್ಮ ಬದುಕಿಗೆ ಒಬ್ಬ ಸಂಪೂರ್ಣ ಹೊಸ ವ್ಯಕ್ತಿಯ ಪ್ರವೇಶವಾಗಬಹುದು. ಅವರು ನಿಮ್ಮ ಜೀವನದಲ್ಲಿ ಎಷ್ಟೊಂದು ಸಹಜವಾಗಿ ಬೆರೆತು ಹೋಗಿದ್ದಾರೆ ಎಂದರೆ ನಿಮ್ಮಿಬ್ಬರ ಸಂಬಂಧ ಈ ಮೊದಲೇ ನಿರ್ಧಾರವಾಗಿತ್ತು ಎನ್ನುವಂತೆ ನಿಮಗೆ ಅನ್ನಿಸಬಹುದು. ಈ ಕ್ಷಣವು ನಿಮ್ಮಲ್ಲಿ ರೋಮಾಂಚನ ಮತ್ತು ಸ್ವಲ್ಪ ಮಟ್ಟಿನ ಗೊಂದಲವನ್ನು ತರಬಹುದು. ನನ್ನ ಆತ್ಮೀಯರೇ, ಇಂತಹ ಸುಂದರ ಕ್ಷಣ ಎದುರಾದಾಗ ಗಾಬರಿ ಬೀಳಬೇಡಿ ಅಥವಾ ತರಾತುರಿಯಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಅತಿ ದೊಡ್ಡ ಗುಣವೆಂದರೆ ನಿಮ್ಮ ನಿಷ್ಕಲ್ಮಶ ಹೃದಯ. ನೀವು ಯಾರಿಗೂ ಕೆಟ್ಟದ್ದನ್ನು ಬಯಸುವವರಲ್ಲ ಮತ್ತು ಯಾರನ್ನೂ ಸುಲಭವಾಗಿ ನಂಬಿಬಿಡುತ್ತೀರಿ. ಇದೇ ಕಾರಣಕ್ಕೆ ಈ ಹಿಂದೆ ಹಲವರು ನಿಮ್ಮ ಭಾವನೆಗಳೊಂದಿಗೆ ಆಟವಾಡಿರಬಹುದು ಅಥವಾ ನಿಮ್ಮನ್ನು ತುಳಿದು ಮೇಲೆ ಹೋಗಿರಬಹುದು. ಆದ್ದರಿಂದ ಈಗ ಯಾರಾದರೂ ನಿಮ್ಮ ಹತ್ತಿರ ಬರಲು ಪ್ರಯತ್ನಿಸಿದಾಗ ಅವರು ನೀಡುವ ಈ ಹೊಗಳಿಕೆಗಳಿಗೆ ಮರುಳಾಗಬೇಡಿ. ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅಂದರೆ ಮೊದಲು ಅವರ ಗುಣವನ್ನು ಗಮನಿಸಿ. ಅವರ ಸಣ್ಣ ಪುಟ್ಟ ಈ ನಡವಳಿಕೆಗಳು ಹೇಗಿವೆ, ಅವರು ನಿಮ್ಮನ್ನು ಮತ್ತು ನಿಮ್ಮ ಸಮಯವನ್ನು ಹೇಗೆ ಗೌರವಿಸುತ್ತಾರೆ ಎಂಬುದನ್ನು ನೀವು ನೋಡಿ. ನಿಜವಾದ ಸಂಬಂಧವು ಅವಸರದಿಂದ ಹುಟ್ಟುವುದಲ್ಲ, ಅದು ತಾಳ್ಮೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯಿಂದ ಗಟ್ಟಿಯಾಗುತ್ತೆ. ಈ ಸಮಯದಲ್ಲಿ ಮತ್ತೊಂದು ಸಾಧ್ಯತೆಯೂ ಇದೆ. ನಿಮ್ಮನ್ನು ಈ ಹಿಂದೆ ನೋಯಿಸಿ ಹೋದವರು ಅಥವಾ ನಿಮ್ಮಿಂದ ದೂರವಾದ ಹಳೆಯ ವ್ಯಕ್ತಿಯೊಬ್ಬರು ಮತ್ತೆ ನಿಮ್ಮನ್ನು ಸಂಪರ್ಕಿಸಲು ಪ್ರಯತ್ನಿಸಬಹುದು. ಒಂದು ಕರೆ ಅಥವಾ ಸಂದೇಶದ ಮೂಲಕ ಅವರು ಕ್ಷಮೆಯಾಚಿಸಬಹುದು ಅಥವಾ ತಾನು ಬದಲಾಗಿದ್ದೇನೆ ಎಂದು ಹೇಳಿಕೊಳ್ಳಬಹುದು. ಆದರೆ ನೆನಪಿಡಿ, ನೀವು ಕ್ಷಮಾಗುಣದವರು ಎಂಬುದು ಎಲ್ಲರಿಗೂ ಕೂಡ ಗೊತ್ತು. ಆದರೆ ಪ್ರತಿ ಬಾರಿಯೂ ಕ್ಷಮಿಸುವುದೇ ದೊಡ್ಡತನವಲ್ಲ. ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ತಂದವರನ್ನು ಮತ್ತೆ ಜೀವನಕ್ಕೆ ಸೇರಿಸಿಕೊಳ್ಳುವ ಮೊದಲು 100 ಬಾರಿ ಯೋಚಿಸಿ. ಅವರು ನಿಜವಾಗಿಯೂ ಬದಲಾಗಿದ್ದಾರೆಯೇ ಅಥವಾ ಕೇವಲ ತಮ್ಮ ಅಗತ್ಯಕ್ಕಾಗಿ ನಿಮ್ಮನ್ನು ಬಳಸಿಕೊಳ್ಳಲು ಬಂದಿದ್ದಾರೆಯೇ ಎಂಬುದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಈ ಮುಂಬರುವ ಈ ದಿನಗಳಲ್ಲಿ ನಿಮಗೆ ಸಣ್ಣ ಪುಟ್ಟ ಸುಳಿವುಗಳು ಸಿಗಬಹುದು. ಯಾರೋ ಒಬ್ಬರು ನಿಮ್ಮ ಮಾತುಗಳನ್ನು ಅತಿಯಾದ ಆಸಕ್ತಿಯಿಂದ ಕೇಳಿಸಿಕೊಳ್ಳುತ್ತಿರಬಹುದು, ನಿಮ್ಮ ಇಷ್ಟ ಕಷ್ಟಗಳನ್ನು ನೆನಪಿಸಿಕೊಳ್ಳುತ್ತಿರಬಹುದು ಅಥವಾ ಕಾರಣವಿಲ್ಲದೆ ನಿಮ್ಮೊಂದಿಗೆ ಸಮಯ ಕಳೆಯಲು ಬಯಸುತ್ತಿರಬಹುದು. ಅವರ ಕಣ್ಣುಗಳಲ್ಲಿ ನಿಮಗಾಗಿ ಇರುವ ಕಾಳಜಿಯನ್ನು ನೀವು ಗಮನಿಸಬಹುದು. ಇಂತಹ ಸಂದರ್ಭದಲ್ಲಿ ಆತಂಕ ಬೇಡ. ನಿಮ್ಮ ಮನಸ್ಸಿನ ಧ್ವನಿಯನ್ನು ಆಲಿಸಿ. ಆಕರ್ಷಣೆ ಎಂಬುದು ಆರಂಭವಷ್ಟೇ, ಆದರೆ ಸಂಬಂಧವು ನಂಬಿಕೆ ಮತ್ತು ಸತ್ಯದ ಮೇಲೆ ನಿಲ್ಲಬೇಕು. ಯಾರು ಸುದೀರ್ಘ ಕಾಲದಿಂದ ಒಂಟಿತನವನ್ನು ಅನುಭವಿಸುತ್ತಿದ್ದೀರೋ, ಯಾರಿಗೆ ತಮ್ಮ ಬದುಕು ಶೂನ್ಯ ಎನಿಸುತ್ತಿತ್ತೋ ಅವರಿಗೆ ಈ ಸಮಯವು ಒಂದು ವರದಾನದಂತಿದೆ. ನಿಮ್ಮ ಕನಸುಗಳನ್ನು, ನಿಮ್ಮ ಮೌಲ್ಯಗಳನ್ನು ಗೌರವಿಸುವ ವ್ಯಕ್ತಿ ನಿಮಗಾಗಿ ಕಾಯುತ್ತಿದ್ದಾರೆ. ಸುತ್ತಮುತ್ತಲಿನವರು ನಿಮಗೆ ನಾನಾ ರೀತಿಯ ಸಲಹೆಗಳನ್ನು ನೀಡಬಹುದು. ಕೆಲವರು ಕೂಡಲೇ ಒಪ್ಪಿಕೋ ಎನ್ನಬಹುದು, ಇನ್ನು ಕೆಲವರು ಯಾರನ್ನು ನಂಬಬೇಡ ಎನ್ನಬಹುದು. ಎಲ್ಲವನ್ನ ಕೇಳಿ, ಆದರೆ ನಿಮ್ಮ ಹೃದಯ ಮತ್ತು ಬುದ್ಧಿಯ ಸಮತೋಲನದಿಂದ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಿ. ಒಂದು ವೇಳೆ ನೀವು ಈಗಾಗಲೇ ಯಾರಾದರೂ ಸಂಬಂಧದಲ್ಲಿದ್ದರೆ ಈ ಹೊಸ ಆಕರ್ಷಣೆಗಳಿಂದ ಹಳೆಯ ಬಾಂಧವ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ. ನಿಜವಾದ ಪ್ರೀತಿಯನ್ನು ಉಳಿಸಿಕೊಳ್ಳುವುದು ಎಲ್ಲರಿಗೂ ಸಾಧ್ಯವಾಗದ ಮಾತು. ಕಳೆದ ದಿನಗಳಲ್ಲಿ ನೀವು ಪಟ್ಟ ಕಷ್ಟಗಳು, ಸುರಿಸಿದ ಕಣ್ಣೀರು ನಿಮಗೆ ಒಂದು ಪಾಠವಾಗಲಿ. ಆ ಪಾಠಗಳು ನಿಮ್ಮನ್ನು ಇಂದು ಹೆಚ್ಚು ಬಲಿಷ್ಠರನ್ನಾಗಿ ಮಾಡಿವೆ. ನಿಮ್ಮನ್ನು ಯಾವುದೇ ಷರತ್ತುಗಳಿಲ್ಲದೆ ಪ್ರೀತಿಸುವ, ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಾಥ್ ನೀಡುವ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದೇ ಬರುತ್ತಾರೆ. ಆ ದಿನಗಳು ಹತ್ತಿರದಲ್ಲಿವೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಸತ್ಯವಾದ ಪ್ರೀತಿ ಎಂದಿಗೂ ಅವಸರ ಮಾಡುವುದಿಲ್ಲ, ಅದು ನಿಧಾನವಾಗಿ ಅರಳುತ್ತೆ. ಹಾಗಾಗಿ ನಿಮ್ಮ ಜೀವನದ ಹೊಸ ಸೂರ್ಯೋದಯವಾಗಲಿ. ನಿಮ್ಮ ಬದುಕಿನಲ್ಲಿ ಎಲ್ಲ ಸುಖ, ಶಾಂತಿ ಮತ್ತು ಅತಿ ಮುಖ್ಯವಾಗಿ ಒಬ್ಬ ಪ್ರಾಮಾಣಿಕ ಸಂಗಾತಿ ದೊರೆಯಲಿ ಎಂದು ನಾನು ಮನಸ್ಸಾರೆ ಹಾರೈಸುತ್ತೇನೆ. ಈ ಮಾತುಗಳು ನಿಮ್ಮ ಹೃದಯಕ್ಕೆ ಮುಟ್ಟಿದರೆ ಮತ್ತು ನಿಮಗೆ ಜೀವನದಲ್ಲಿ ಹೊಸ ಭರವಸೆ ಮೂಡಿಸಿದ್ದರೆ ಈ ಮಾಹಿತಿಯನ್ನು ಸದುಪಯೋಗ ಪಡಿಸಿಕೊಳ್ಳಿ. ನಿಮ್ಮ ಜೀವನದ ಹಾದಿ ಸುಗಮವಾಗಲಿ.
ಈ ಉಪಯುಕ್ತವಾದ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೆಚ್ಚಾಗಿ ಈ ರಾಶಿಯವರಿಗೆ ಶೇರ್ ಮಾಡಿ ಈ ವಿಡಿಯೋ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಆದಷ್ಟು ಈ ಸರಳವಾದ ವಿಧಿವಿಧಾನಗಳನ್ನು ನೀವು ಸರಿಯಾದ ಕ್ರಮದಲ್ಲಿ ಪಾಲಿಸಿ. ತುಂಬಾ ಒಳಿತಾಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.